ಗವನ ಉರುವವ ಎತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ ಶ್ರೀರಾಮರನ್ನ ತುಂಬಿದ ಗವವ ಆ ಕಾಡು ವನನೋಗೆ ಆಶ್ರಮನೋಗಿಬ್ಬ ಎಲ್ಲಾವೇ ಉಣರ್ದರು ಹೊತ್ತು ಹೇಗೋ ಹುಟ್ಟಿರ ಎಂದು ಈ ಶ್ರೀರಾಮರನವೂ ಲಕ್ಷ್ಮಣನವೂ ನೋಡಾಕುಂಬ ಆ ಎಣ್ಣತ್ತ ಎಲ್ಲಾನ ಮನಸ್ಸಿನೋಗಿ ಹಟ್ಟುತ್ತು. ಒಬ್ಬೊಬ್ಬನು ಶ್ರೀರಾಮರಿಗೂ ಲಕ್ಷ್ಮಣಗೂ ಅವಕರ ಮನೆಯಿಂದ ಹಿಟ್ಟು ರುಸಿಯಾನ ಹಣ್ಣು ವಿಶೇಷವ ಸಿಕ್ಕಿದ ತುಳಸಿ ಮಾಲೆ ರುದ್ರಾಕ್ಷ ಮಾಲೆ ಎತ್ತಿನು ಬಂದು ಕೊಟ್ಟರು. ಲಕ್ಷ್ಮಣನು ನಂಗ ತಾಡಗಿಯವೋ ಅರಕರೆಲ್ಲಾವ ಕೊದ್ದವನತ್ತ ಇವಕ ಈಸಗ ನಂಗಗ ಗವನೋಗ ಗೆವಿಂಚಿಯಾರ ಅಂದು ನೆನಚಿದ. ಅಲ್ಲ ಶ್ರೀರಾಮರು ವಿಶ್ವಾಮಿತ್ರರು ಎರಡ ಅರದಾರೆ ಇಲ್ಲಿ ಇಬ್ಬ ಒಂದೊಂದು ಋಷಿ ಮುನಿವರ್ಗಳ್ ಅಮ್ಮನವಕ್ಕ ಎಲ್ಲ ಅಪ್ಪರ ಜನ್ಮ ಪುಣ್ಯ ಮಾಡಿದವಕ್ಕ ದೇವರನ್ನು ಕೋಡ ವರವೀಸಿ ದೇವರು ಅವತಾರವ ಬಪ್ಪನೆ ತನ್ನ ಕೋಡ ಸಹಜವ ಪಳಗಿ ಆ ಬಾಕ್ಯವ ಈಸುದುಂಬದಗಾಗಿ ಕಾತು ನಿದ್ದವಕ್ಕ. ಅಲ್ಲಿಬ್ಬ ದೇವ ಪಿರಿವಿಗಳೆಲ್ಲ ಶ್ರೀರಾಮರು ಕೊಡವೋ ಲಕ್ಷ್ಮಣನ ಕೊಡವೋ ಆ ಆನಂದವ ಅನುಭವಿಸಿ ನಿಬ್ಬನೆ ಅಲ್ಲಿಬ್ಬ ಅಮ್ಮನವಕ್ಕೆಲ್ಲ ಅಯೋಧ್ಯ ಪತ್ತಿ ನೆರೆಯೇ ವಿಷಯವ ಕೇತು ಅರುದರು. ಅಯೋಧ್ಯ ದೇಶನ ರಾಜರು ಎಲ್ಲ ದೇವರಿಗೆ ಸಮಮಾನವಕ್ಕ ಅತ್ತೆಂಬುದನ್ನ ಮನಸಾರ ಉಣರ್ದರು. ದಾನ ಧರ್ಮನೋಗೆ ಅವಕ್ಕ ಅಪ್ಪರ ವಸತಿ ಕೊಟ್ಟ ವಾಕುಗಾಯಿ ಉಸಿರ ಕೂಡ ಬಿಡುವವಕ್ಕಾಂಬ ಆ ಉಯರ್ந்த ಸತ್ಯವೊಬ್ಬು ಅವಕ್ಕ ಅರುದರು. ಒರುಕುದು ಸಂತು ಎಲ್ಲಾವೇ ಶ್ರೀರಾಮರು ಕೊಡವು ಲಕ್ಷ್ಮಣನ್ ಕೊಡವೇ ಇದ್ದರು. ಎದು ಬಾಗು ಎದು ಸಂತು ಅಂದ ಅರಿಯಾದಿದ್ದರು. ಶ್ರೀರಾಮರನವು ಲಕ್ಷ್ಮಣನವು ತನ್ನ ಮನೆ ಕೂಸುಮಾಕೆ ತನ್ನ ಕುಟುಂಬನೋಗೆ ಒಬ್ಬ ಮಾಕೆ ನೆನಚಿದರು. ಅದೇ ಮಾಕೆ ಗೆವಿಂಚಿದರು. ಒಂದೊಂದು ಆತ್ಮವು ಆ ಕಾಡು ಬನದೋಗೆ ಆಶ್ರಮನೋಗೆ ಆನಂದನೋಗೆ ಇದ್ದರು. ಮನೆ ಹೆಚ್ಚಿಲಿ ಮಕ್ಕೆ ಹೆಚ್ಚಿಲಿ ಒಬ್ಬೊಬ್ಬನು ಹೆಚ್ಚಿಲಿ ಕಟ್ಟಾದೆ ಹುಟ್ಟು ಕೊಟ್ಟು ತುಂಬಿದ ಗವದೋಗ ಬದುಕಲಿ ಎಂದು ಆಶೀರ್ವಾದ ಮಾಡುವ ದೇವಲೋಕವಾಸಿಗಳೇ. ನಾಯಿ ತುಂಬಿದ ಗವದ ಸ್ವಾಮಿ ಕಾಡುನೋಗಿದ್ದ ಋಷಿಮುನಿವರ್ಗಳಿಗೂ ನಂಗ ಬಡುಗು ಕುಲಗೂ ಆಡುವ ಸಂಬಂಧ ಪತ್ತಿಯು ಶ್ರೀರಾಮರು ಅವಕ ಕೊಟ್ಟ ವಾಕು ಪತ್ತಿಯು ಇನ್ನು ಅಪ್ಪರ ಮಾತಾಡ್ನೆ ತುಂಬ ಸಂತೋಷ. ಪೂರ್ಣ ಆಶೀರ್ವಾದ.